ಒಂದು ದಟ್ಟವಾದ ಕಾಡಿನಲ್ಲಿ ಗಜೇಂದ್ರ ಎಂಬ ದೊಡ್ಡ ಆನೆಯಿತ್ತು. ಗಜೇಂದ್ರನಿಗೆ ತನ್ನ ಬಲದ ಬಗ್ಗೆ ತುಂಬಾ ಅಹಂಕಾರ. ಅವನು ಹೋದಲ್ಲೆಲ್ಲ ಚಿಕ್ಕ ಪ್ರಾಣಿಗಳಿಗೆ ತೊಂದರೆ ಕೊಡುತ್ತಿದ್ದನು. ಒಂದು ದಿನ ಗಜೇಂದ್ರನು ನದಿಯ ದಡದಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಅಲ್ಲಿ ಒಂದು ಪುಟ್ಟ ಇರುವೆ ತನ್ನ ಆಹಾರವನ್ನು ಹೊತ್ತುಕೊಂಡು ಹೋಗುತ್ತಿರುವುದನ್ನು ನೋಡಿದನು. ಗಜೇಂದ್ರನು ತಮಾಷೆಗಾಗಿ ತನ್ನ ಸೊಂಡಿಲಿನಿಂದ ಹನಿ ನೀರನ್ನು ಆ ಇರುವೆಯ ಮೇಲೆ ಚಿಮುಕಿಸಿದನು. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗುವ ಮೊದಲು ನಿಮಗೊಂದು ಸಣ್ಣ ಪ್ರಶ್ನೆ. ಯೋಚನೆ ಮಾಡಿ, ಇರುವೆಗೆ ಹೇಗನ್ಸಿರ್ಬೋದು? ಆನೆ ಇರುವೆ ಮೇಲೆ ನೀರು ಹಾಕಿದಾಗ ಇರುವೆಗೆ ಹೇಗನ್ಸಿರ್ಬೋದು? ತುಂಬ ಸಂತೋಷ ಆಯ್ತಾ, ಅಥವಾ ಕೋಪ ಮತ್ತು ಬೇಸರ ಬಂತಾ? ಏನಿರ್ಬೋದು? ನಿಮ್ಗೇನಿಸ್ತು ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಲ್ವಾ? ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮುಂದಿನ ಸ್ಟೋರಿಯ ಕಡೆ ಹೋಗೋಣ. ಗಜೇಂದ್ರ ಆನೆಯು ನೀರು ಚಿಮುಕಿಸಿದಾಗ ಆ ಪುಟ್ಟ ಇರುವೆಗೆ ತುಂಬ ಕೋಪ ಮತ್ತು ಬೇಸರವಾಯಿತು. ಅದು ಕಷ್ಟಪಟ್ಟು ಸಂಗ್ರಹಿಸಿದ್ದ ಆಹಾರವೆಲ್ಲ ನೀರಿನಲ್ಲಿ ನೆನೆದು ಹಾಳಾಗಿತ್ತು. ಇರುವೆ ಮೆಲ್ಲನೆ ಮೇಲೆ ನೋಡಿ, ಗಜೇಂದ್ರ, ನೀನು ದೊಡ್ಡವನಿರಬಹುದು, ಆದರೆ ಹೀಗೆ ಇತರರಿಗೆ ತೊಂದರೆ ಕೊಡುವುದು ಸರಿಯಲ್ಲ ಎಂದಿತು. ಇದನ್ನು ಕೇಳಿ ಗಜೇಂದ್ರ ಗಹಗಹಿಸಿ ನಗುತ್ತಾ, ನೋಡು ಪುಟ್ಟ ಇರುವೆ, ನಾನು ಈ ಕಾಡಿನ ಅತ್ಯಂತ ಬಲಶಾಲಿ ಪ್ರಾಣಿ. ನೀನು ನನಗೆ ಬುದ್ಧಿ ಹೇಳುವಷ್ಟು ಬೆಳೆದಿಲ್ಲ. ಸುಮ್ಮನೆ ಇಲ್ಲಿಂದ ಓಡಿ ಹೋಗು, ಇಲ್ಲದಿದ್ದರೆ ನಿನ್ನನ್ನು ತುಳಿದು ಬಿಡುತ್ತೇನೆ ಎಂದು ಅಹಂಕಾರದಿಂದ ಹೇಳಿತು. ಇರುವೆಗೆ ತುಂಬಾ ಅವಮಾನವಾಯಿತು. ಅದು ಮನಸ್ಸಿನಲ್ಲೇ ಅಂದುಕೊಂಡಿತು, ಈ ಆನೆಯ ಅಹಂಕಾರವನ್ನು ಹೇಗಾದರೂ ಮಾಡಿ ಇಳಿಸಲೇಬೇಕು. ಮಾರನೇ ದಿನ ಗಜೇಂದ್ರನು ಮರದ ಕೆಳಗೆ ಗಾಢವಾಗಿ ನಿದ್ರಿಸುತ್ತಿದ್ದನು. ಇರುವೆಗೆ ಒಂದು ಉಪಾಯ ಹೊಳೆಯಿತು. ಅದು ಮೆಲ್ಲನೆ ತೆವಳುತ್ತಾ ಹೋಗಿ ಗಜೇಂದ್ರನ ದೊಡ್ಡದಾದ ಸೊಂಡಿಲಿನ ಅಂದ್ರೆ ಟ್ರಂಕ್ ಒಳಗೆ ನುಸುಳಿತು. ಮುಂದೆ ಏನಾಗಿರಬಹುದು ನೀವು ಊಹಿಸಬಲ್ಲಿರಾ? ಇರುವೆ ಸೊಂಡಿಲಿನ ಒಳಗೋಗಿ ಕಚ್ಚಗೊಳಿಡ್ತಾ, ಅಥವಾ ಇರುವೆ ಸೊಂಡಿಲಿನ ಒಳಗೋಗಿ ಜೋರಾಗಿ ಕಚ್ತಾ? ಏನಾಗಿರ್ಬೋದು? ನಿಮ್ಮ ಉತ್ತರ ಹೇಳಿ ಇವಾಗಲೇ. ಈಗ ಗಜೇಂದ್ರನ ಅಹಂಕಾರ ಹೇಗೆ ಮುರಿಯಿತು ಅಂತ ನೋಡೋಣ. ಹೋಗೋಣವಾ? ಗಜೇಂದ್ರ ಆನೆ ಗಾಢವಾಗಿ ನಿದ್ರಿಸುತ್ತಿದ್ದಾಗ ಆ ಪುಟ್ಟ ಇರುವೆ ಸದ್ದಿಲ್ಲದೆ ಅವನ ಸೊಂಡಿಲಿನೊಳಗೆ ಸೇರಿಕೊಂಡಿತು. ಇರುವೆಗೆ ತನ್ನ ಆಹಾರ ಹಾಳಾದ ಬಗ್ಗೆ ಮತ್ತು ಆನೆಯ ಅಹಂಕಾರದ ಬಗ್ಗೆ ತುಂಬಾ ಸಿಟ್ಟಿತ್ತು. ಅದು ಸೊಂಡಿಲಿನ ಒಳಗೆ ಹೋಡಿ ಜೋರಾಗಿ ಕಚ್ಚಲು ಶುರು ಮಾಡಿತು. ಅಮ್ಮ, ಅಪ್ಪ ಎಂದು ಕಿರುಚುತ್ತಾ ಗಜೇಂದ್ರ ನಿದ್ರೆಯಿಂದ ಎದ್ದನು. ಅವನಿಗೆ ಏನಾಗುತ್ತಿದೆ ಎಂದು ತಿಳಿಯಲೇ ಇಲ್ಲ. ಸೊಂಡಿಲಿನ ಒಳಗೆ ವಿಪರೀತ ನೋವು ಮತ್ತು ಉರಿ ಶುರುವಾಯಿತು. ಅವನು ತನ್ನ ಸೊಂಡಿಲನ್ನು ನೆಲಕ್ಕೆ ಬಡಿಯತೊಡಗಿದನು. ಜೋರಾಗಿ ಗಾಳಿಯನ್ನು ಹೊರಹಾಕಿದನು. ಆದರೆ ಇರುವೆ ಮಾತ್ರ ಹೊರಗೆ ಬರಲಿಲ್ಲ. ಅದು ಕಚ್ಚುತ್ತಲೇ ಇತ್ತು.
ಕೊನೆಗೆ ಗಜೇಂದ್ರ ಅಳುತ್ತಾ, ಯಾರು ನನ್ನ ಸೊಂಡಿಲಿನ ಒಳಗಿರುವುದು? ದಯವಿಟ್ಟು ಹೊರಗೆ ಬನ್ನಿ, ನನಗೆ ತುಂಬಾ ನೋವಾಗುತ್ತಿದೆ ಎಂದು ಬೇಡಿಕೊಂಡನು. ಆಗ ಇರುವೆ ಮೆಲ್ಲನೆ ಸೊಂಡಿಲಿನಿಂದ ಹೊರಗೆ ಬಂತು. ಇರುವೆ ಹೊರಗೆ ಬಂದಾಗ ಗಜೇಂದ್ರನಿಗೆ ಏನನ್ಸಿರ್ಬಹುದು? ಇನ್ನೂ ಹೆಚ್ಚು ಕೋಪ ಬಂತ, ಅಥವಾ ತನ್ನ ತಪ್ಪಿನ ಅರಿವಾಗಿ ಕ್ಷಮೆ ಕೇಳಿದ್ನಾ? ನಿಮ್ಮ ಉತ್ತರ ಹೇಳಿ ಇವಾಗಲೇ. ಈ ಕಥೆಯಲ್ಲಿ ನಮಗೆ ಸಿಗುವ ನೀತಿ ಪಾಠ ಏನು ಅಂತ ಮುಂದೆ ನೋಡೋಣ. ಸ್ಟೋರಿ ಒಳಗಡೆ ಮಾಡೋಣ. ಗಜೇಂದ್ರ ಆನೆಗೆ ತನ್ನ ತಪ್ಪಿನ ಅರಿವಾಗಿ ಮನಸ್ಸಿನಲ್ಲೇ ತುಂಬಾ ಪಶ್ಚಾತ್ತಾಪವಾಯಿತು. ಸಣ್ಣ ಇರುವೆ ಕೂಡ ಇಷ್ಟು ದೊಡ್ಡ ಆನೆಯನ್ನು ಅಳಿಸುವಂತೆ ಮಾಡಬಲ್ಲದು ಎಂದು ಅವನಿಗೆ ಅರ್ಥವಾಯಿತು. ಅವನು ಕಣ್ಣೀರು ಹಾಕುತ್ತಾ ಇರುವೆಗೆ ಹೀಗೆ ಹೇಳಿದನು, ನನ್ನನ್ನು ಕ್ಷಮಿಸು ಪುಟ್ಟ ಇರುವೆ. ನನ್ನ ಶಕ್ತಿಯ ಬಗ್ಗೆ ನನಗಿದ್ದ ಅಹಂಕಾರದಿಂದ ನಾನು ನಿನಗೆ ತೊಂದರೆ ಕೊಟ್ಟೆ. ಯಾರನ್ನೂ ಅವರ ಗಾತ್ರ ನೋಡಿ ಕಡಿಮೆ ಅಂದಾಜು ಮಾಡಬಾರದು ಎಂಬ ಪಾಠ ನನಗೆ ಇವತ್ತು ಕಲಿಸಿದೆ. ಇರುವೆಗೆ ಆನೆಯ ಮಾತು ಕೇಳಿ ಸಂತೋಷವಾಯಿತು. ಅದು ತನ್ನ ಕಚ್ಚುವುದನ್ನು ನಿಲ್ಲಿಸಿ ಸೊಂಡಿಲಿನಿಂದ ಹೊರಗೆ ಬಂತು. ಅಂದಿನಿಂದ ಗಜೇಂದ್ರ ಕಾಡಿನ ಎಲ್ಲ ಪ್ರಾಣಿಗಳ ಜೊತೆ ಪ್ರೀತಿಯಿಂದ ಇರಲು ಶುರು ಮಾಡಿದನು. ಈ ಕಥೆಯ ನೀತಿ ಇಷ್ಟೇ: ಈ ಜಗತ್ತಿನಲ್ಲಿ ಯಾರೂ ಸಣ್ಣವರಲ್ಲ, ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಶಕ್ತಿ ಇರುತ್ತದೆ. ನಾವು ಯಾವಾಗಲೂ ಎಲ್ಲರಿಗೂ ಗೌರವ ಕೊಡೋದನ್ನು ಕಲಿಬೇಕು. ಇಲ್ಲ ಅಂದರೆ ಈ ಆನೆಯ ಥರ ನೋವನ್ನು ಅನುಭವಿಸ್ಬೇಕಾಗುತ್ತೆ. ಈ ಕತೆ ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಜೊತೆಗೆ ಮುಂದಿನ ಹೊಸ ಇದೇ ಥರದ ನೀತಿ ಕಥೆಯ ವಿಡಿಯೋಗೋಸ್ಕರ ನಮ್ಮ ಈ ಚಾನಲನ್ನು, ಪುಟಾಣಿ ಮಾಯಾ ಲೋಕಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ್ರಲ್ವಾ? ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.